ಇದನ್ನು ನಾವು ರವಿ ಸೀಸನ್ದಾಗ ಅಂದ್ರೆ ಬೇಸಿಗೆ ಕಾಲದಾಗ ಇದನ್ನು ಒಂದ್ಸಲ ಅಥವಾ 2 ಸಲ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಇಲ್ಲಿ ಪಂಪ್ ಕುಂತ್ಕೊಂಡು ವಾಪಸ್ಸು ಇದೇನೈತಲ್ಲ ಇಲ್ಲಿ ತಂದು DC2 DC2 ದಿಂದ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ ಸರ್. ಅಲ್ಲ ಇದನ್ನೇ ಸೇಮ್ ರಿವರ್ಸ್ ಮಾಡಕ್ಕಾಗಿಲ್ಲ. ಅದೇ ರಿವರ್ಸ್ ಅದೇ ಪೈಪ್ ಲೈನ್ನಾಗ ರಿವರ್ಸ್ ತೊಗೊಂಡ್ಬರ್ತೀವಿ ಸರ್. ಇಲ್ಲಿ ಪಂಪ್ ಅಷ್ಟೇ ಕುಡಿಸೋದು ಸರ್. ಪಂಪ್ಸ್ ಅಷ್ಟೇ ಸರ್. ಇದಕ್ಕೆ ಇದೇ ಪೈಪ್ ಲೈನ್. ಈಗ ನಮ್ದು DC2ಕ್ಕೆ ನೀರು ಬೀಳ್ತಲ್ಲ ಬರಾಗ ಗ್ರಾವಿಟಿ ಫ್ಲೋ ಯಾರು ಬರ್ತೀರಿ DC2 ಮುಖಾಂತರ ತಾನಾಗಿನೇ ಸ್ಲೋಪದಾಗ 29 ಮೀಟರ್ ಇದು ಅದ ಸರ್ ಬೆಡ್ಫಾಲ್ ಇದೆ ಬೆಡ್ಫಾಲ ಸರ್ ನಮ್ ಡೈರೆಕ್ಟ್ ಇಟ್ ಹಾಕಿ ಈ ಬಂದು ಬೀಳ್ತದೆ ಸರ್ ಈ ಪಾಯಿಂಟಿಗೆ. ಇಲ್ಲಿಂದ ನಾವು ಪಂಪ್ ಕುಡಿಸ್ಕೊಂಡು ಮತ್ತೆ ಇದೇ ಪಾಯಿಂಟಿಗೆ ನಾವು ಕನೆಕ್ಷನ್ ಕೊಡ್ತೀವಿ. DC2 ಕೊಟ್ಟೇವ್ ಅಂದ್ರೆ ಎಲ್ಲ ನಮ್ 4 ಕವಲೆಗಳು ಕೆನಲ್ ಮೇನ್ ಕೆನಲ್ ಪರ್ಮಿಟ್ ಆಗ್ತದೆ ಸರ್. ಎಲ್ಲರಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಸರ್. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕಾಗಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ ಸರ್. ಇದು ಕೆನಾಲ್ಗಳದಾಗ 7.5 ಮೀಟರ್ ಲೆಂತ್ ಅಷ್ಟೇ. ಇದು ಒಂದೇ ಏನೋ ಡಿಸ್ಟರ್ಬ್ ಆಗಲಾರ್ದು ತಂದು ಬಿಡ್ತೀವಿ ಸರ್. ಸರ್ ನಮ್ಮೊಂದು ಅಭಿಪ್ರಾಯ ಸರ್, ಈಗ DC2 ನೋಡು ಯಾರು ನಿಮಗೆ ಜಾಗ ಪೈಪ್ಲೈನ್ ವಾಯ್ ಜಂಕ್ಷನ್ ತೊಗೊಂಡ್ಬಂದ್ರೆ ನಿಮಗೇನು ಲ್ಯಾಂಡ್ ಎಕ್ವಿಷನ್ ಬರೋಂಗಿಲ್ಲ. ಪೈಪ್ಲೈನ್ ತೊಗೊಂಡ್ಬರು ಸರ್. ಈಗ ಏನು ಮಾಡ್ಯಾರ ಸರ್ ಎಲ್ಲ ಸ್ಕೀಮಿಗೆ ರೈತಿಂಗ್ ಮೇಲೆ ಏನು ಮಾಡ್ತಾ ಇದ್ರು ಅಂಡರ್ ಟೆಲಿಗ್ರಾಫಿಕ್ ಆಕ್ಟ್ 3 ಫೀಟ್ ಬಿಲೋ ದಿ ಗ್ರೌಂಡ್ ಹಾಕೋದ್ರಿಂದ ಲ್ಯಾಂಡ್ ಎಕ್ವಿಷನ್ ಎಕ್ಸೆಂಪ್ಷನ್ ಸರ್ ಏನು ಎಕ್ಸಾಮ್ಷನ್ ಕೊಡ್ಲಿಕ್ಕೆ ಬರ್ತೈತಿ. ನಿಮ್ಗೆ ರೂಟು ಸರಿ ಆಗ್ತೈತ್ರಿ. ವಾಯ್ ಜಂಕ್ಷನ್ ಕೂತ್ರಿ ಅಂದ್ರೆ ಸರ್ ಏನ್ ಸೇಮ್ ಸರ್. ಈಗ ಏನ್ ಇಲ್ಲಿಂದ ನೀರು ಬಂದು DC2 ಬರ್ತಲ್ಲ ಸರ್. DC2 ಬಂದ ಬಳಕ ಇದು ಇಷ್ಟೇ ವೈ ಜಂಕ್ಷನ್ ಸರ್. 1.8 ಕಿಲೋಮೀಟರ್ ಅಷ್ಟೇ ಕಂಬೈನ್ಡ್ ಕೆನಲ್. ಅಲ್ಲಿಂದ ವೈ ಜಂಕ್ಷನ್ ಕಂಪ್ಲೀಟ್ ಇಡೀ ನಮ್ಮ ತಾಲೂಕಿಗೆ 4 ಕೆನಲ್ಗಳಿಗೆ ನೀರು ಕೊಡ್ಬೋದು ಸರ್. ಸೌಕರ್ಯ ಹೇಳೋದು ಕರೆಕ್ಟ್ ಸರ್. ಆದ್ರೆ ಅನ್ನೋದು ಈಗ ನಮಗೆ ಅಲ್ಲಿಂದ ನಾವು ಬರ್ಬೇಕು ಸರ್. ಅಂದ್ರೆ ನಾವು ಎಲ್ಲಾಂಗ್ ಹೋಯ್ತು ಮೇನ್ ಕೆನಲ್ ಬರ್ಬೇಕಾದ್ರೆ ನಮ್ಮ ಟೆಕ್ನಿಕಲ್ ನಮ್ಮೊಂದು ಹೇಳ್ತೀವಿ. ನೀವು DC2 ಮೋಟರ್ ಚಾಲು ಮಾಡ್ತೀರಿ ಸರ್. ಈ ಮೋಟರ್ ಚಾಲು ಮಾಡೋದ್ನಾಗ ಅದು ನೀರು ಬರೋ ನೀರು ಬಂದ್ ಹೋಗ್ತಾರೆ. 1 ಸೆಕೆಂಡ್ ಅಲ್ಲಿಂದ 2.5 ಕಿಲೋಮೀಟರ್ ನಮ್ಗೆ ಸೈಪನ್ ನೀರು ಸಿಗೋದು. ಸ್ವಲ್ಪ ಮೋಟ್ರ್ ಬಂದ್ ಮಾಡ್ಲಾಕ ನಿಮ್ಗೆ ರೂಟು ಸರಿ ಐತಿ. ಎಕ್ವೈರ್ ಮಾಡ್ಬೋದು ಏನೋ ಪ್ರಶ್ನೆ ಬರೋಂಗಿಲ್ಲ. ವಾಯ್ ಜಂಕ್ಷನ್ ಹೋಗಿ ಸರ್ ನಮ್ದು ಅಲ್ಲ ಅವ್ರು ಹೇಳೋದೇನು ಸುಮಾರು ಸಕ್ಕರೆ ಹೇಳೋದೇನು ಹೇಳ್ರಿ ಕರೆಕ್ಟ್. ಅವ್ರು ಹೇಳೋದು ಕರೆಕ್ಟ್ ಇದನ್ನ ನಾವು ಇಲ್ಲಿ ನಮ್ಗೆ ಬರ್ತದೆ. ಇದು ಇಲ್ಲಿಂದ ನಾವು ಇಲ್ಲಿ ಶಿಫ್ಟ್ ಮಾಡ್ತೀವಿ. ಅಡ್ವಾಂಟೇಜ್ ಅದೇ 2.5 ಕಿಲೋಮೀಟರ್ ಮ್ಯಾಗಿಂದ ಲ್ಯಾಂಡ್ ಎಕ್ವಿಷನ್ ಏನು ಹೇಳಿದ್ರು ಸೌಕರ್ ಅವರು. ಲ್ಯಾಂಡ್ ಎಕ್ವಿಷನ್ ಇಸ್ ನಾಟ್ ಅ ಪ್ರಾಬ್ಲಮ್. ಯಾಕಂದ್ರೆ ರೈಸಿಂಗ್ ಮೇನ್ಗೆ ಸರ್ಕಾರ ಟೆಲಿಗ್ರಾಫಿಕ್ ಆಕ್ಟ್ ನಾಗ ರೆವೆನ್ಯೂ ಆಕ್ಟ್ ಪ್ರಕಾರ ಈಗ ಬಿಲೋ ದ ಇದು ಹೋದಾಗ ಎಕ್ವಿಷನ್ ಸಮಸ್ಯೆ ಬರಂಗಿಲ್ಲ. ಎಕ್ವಿಷನ್ ಅಂದ್ಬಿಟ್ಟು ಬೇರೆ ಅಡ್ವಾಂಟೇಜ್ ಏನೈತಂದ್ರೆ ನೀವು ಮನೆ ಕಡೆ ಹೋಗ್ಲಿ ನೀರು ಬರ್ತಾವ ನೋಡಿ. ಯಾರು ಕಂಟ್ರೋಲ್ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಮಾಡ್ಬೇಕ್ರಿ. ಇಲ್ಲಿ ಈಗ ವಾಯ್ ಜಂಕ್ಷನ್ ಈಗ ಏನೋ ಸರ್ ನೀವು ವಾಯ್ ಜಂಕ್ಷನ್ ಮೋಟರ್ ಚಲೋ ಆಯ್ತು ನೋಡ್ರಿ ಈಗ ವೈ ಜಂಕ್ಷನ್ ಇವತ್ತು ಬಂದಿದ್ದು ಅದಕ್ಕಂದ್ರೆ ಮಾಡಕ್ಕೆ ಸ್ಟಡಿ ಮಾಡಕ್ಕೆ. ಈಗ ನೆಕ್ಸ್ಟ್ ಟೆಂಡರ್ ಎದಕ್ಕೆ ಕರಿತೀವಂದ್ರೆ ಇದನ್ನ ಸ್ಟಡಿ ಮಾಡಕ್ಕೆ DPR ರೆಡಿ ಮಾಡಕ್ಕೆ ಮಾಡ್ತಾ ಇದ್ವಿ. ಅದಕ್ಕೆ ಬಂದೀವಿ ಈಗ ನಾವು. ಈಗ ಸರ್ ನಮಗೂ ಗೊತ್ತೈತ್ರಿ. ಅದಕ್ಕೆ ಇನ್ನೊಂದು ಅಭಿಪ್ರಾಯ ಹೇಳಕ್ಕೆ ಆಯ್ತು ನಿಮ್ಮ ಅಭಿಪ್ರಾಯ ಇನ್ನೊಂದು ಅಭಿಪ್ರಾಯ ಎರಡೂ ಕೂಡಿಸಿ DPR ಸಂದರ್ಭದಾಗ ಕೊಡ್ತೀವಿ. ಆಲ್ಟರ್ನೇಟಿವ್ ಯಾವ್ದು ಫಿಸಿಬಿಲಿಟಿ ಆಗ್ತದ ಅದನ್ನ ಮಾಡೋಣ ಅಂತ. ಕಾಸ್ಟ್ ಗೀಸ್ಟ್ ಎಲ್ಲ ಬರ್ತೈತಿ. ಆಯ್ತು ಬಿಡಿ ಸರ್. ಹೇಳಿರಲ್ರಿ ಓದ್ತೀವಲ್ಲ. ಸರ್ ಒಂದು ಸಬ್ಮಿಷನ್ ನಿಮ್ಮ ಅಭಿಪ್ರಾಯ ನಮ್ಗೆ ಏನೋ ತ್ರಾಸ ಆಗ್ಬಾರ್ದು. ಮುಂದೆ ಎಕ್ವೇಷನ್ ಮಾಡೋದ್ರೆ ಭಾಳ ತ್ರಾಸ ಐತೆ. ರೈತರ ಜಮೀನು ಕುಡಿದು ಏನೋ ಹೊತ್ತ ಇಲ್ಲ ಹೇಳೋದ್ ಪ್ರಕಾರ ಅಂದ್ರೆ ಆಯ್ತಾಯ್ತು. ಈಗ ಒಂದು ಸಬ್ಮಿಷನ್ ಸರ್. ಸೌಕರ್ಯ ಹೇಳ್ದಂಗ DC2ಲಿಂದ ವೈ ಜಂಕ್ಷನ್ ತಂದೇವ ತಿಳ್ಕೊಳ್ಳ ಅಂತ ಅಲ್ಲಿ ನಮ್ದು ಫಂಕ್ಷನ್ ಆಗಲ್ಲ ಸರ್ ಕೆನಲ್ಲ. ಈಗ ನಾವು 4 ಮೋಟರ್ ಚಾಲು ಮಾಡ್ಬೋದು. ಇನ್ನು ನೆಕ್ಸ್ಟ್ ಟೈಮ್ನಾಗ ನಾವು 6 ಮಾಡ್ಬೋದು. ಒಂದು ನಮ್ಗೆ ಎಮರ್ಜೆನ್ಸಿಗಳು ಮಾಡಿದ್ರು ನಮಗೇನೋ ಸರ್ ಇದು ಕಂಪಲ್ಸರಿ ನಮ್ಗೆ ಇಂಡಿವಿಜುವಲ್ ಇದಕ್ಕೆ ಎಷ್ಟು ಬಿಡ್ಬೇಕು ಇಟ್ಟು ಬಿಟ್ಟರು ನಾವು ಕೆನಲ್ಗಳಿಗೆ ತೊಗೋಬೋದು. ಆಮೇಲೆ ಇಬ್ಬರಿಗೆ ಮೇಂಟೈನ್ ಮಾಡ್ಬೋದು ಸರ್. ರೈತರಿಗೆ ರೈತನ ಜಮೀನು FIC ಅವ್ರಿಗೂ ಕೊಡ್ಬೋದು. ನಾವು ಅವ್ರು ಹೊಲ್ಲಾಗ್ಯದ ಏನಾರು ಕಿರಿಕಿರಿ ಮಾಡಿದ್ರು ನಾವು ಇದನ್ನು ಮೇಂಟೈನ್ ಮಾಡ್ಕೊಂಡು ಇದನ್ನು ತುಂಬ್ಕೋಬೋದು ಸರ್. ಒಂದು ವೇಳೆ DC ವೈ ಜಂಕ್ಷನ್ಗೆ ನಾವು ಕನೆಕ್ಷನ್ ಕೊಟ್ಟೇವಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ಸರ್. ನಮಗೆ ಸ್ವಲ್ಪ ಅಲ್ಲಿ ತೊಂದರೆ ಆಗ್ತದೆ ಸರ್. ಟೆಕ್ನಿಕಲ್ ನಮಗೆ ಇಂಡಿಪೆಂಡೆಂಟ್ ಆಗಿ ನಾವು ಕ್ಲಿಯರ್ ಆಗಿ ನಾವು ನೀರು ಬಿಡಬೇಕಪ್ಪ ಅಂದರೆ ಅವ್ರಿಗೂ ರೈತರಿಗೆ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ಈ ಕೆರೆನ ಯಾಕಂದ್ರೆ 0.8 TMC ಇರೋದ್ರಿಂದ ಇದಕ್ಕೆ ನಾವು ಒಂದೇ ದಿನ 2 ದಿನ ಇಂಪೌಂಡಿಂಗ್
ಜಲಾಶಯ ಕೆರೆ ಅನ್ನತ್ತಿಲ್ಲ ಜಲ ಸಂಗ್ರಹಾಲಯಕ್ಕೆ ನಾವು ನೀರು ಕೊಡ್ಬೇಕಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಇಂಡಿವಿಜುವಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಅದಕ್ಕೆ DC2ದಾಗ ನಾವು ಕಂಟ್ರೋಲಿಂಗ್ ಇಡ್ತೀವಿ ಸರ್. ನಮ್ಮ ನೀರು ಬಂದು ತುಪ್ಸಿ ಬಬಲೇಶ್ವರ ನೀರು ಬಂದು ಸರ್ ನಾವು ವೈ ಜಂಕ್ಷನ್ಗೂ ಕೊಡ್ಬೋದು. ಅವ್ರು ಬೇಡ ಆಗ್ಯದಂದ್ರೂ ನಾವು ತಗೋಬಹುದು ಸರ್. ಒಂದ್ ವೇಳೆ ಇಲ್ಲಿ ಬೇಡ ನಮ್ಗೆ ರೈತರಿಗೆ ಎಲ್ಲರಿಗೆ ಕೊಟ್ಟು ನೀವು ತೋರಿ ಅಂದ್ರು ಅಲ್ಲಿ ತಗೋಬಹುದು. ವೈ ಜಂಕ್ಷನ್ದಾಗ ಈ ಫಂಕ್ಷನ್ ಮಾಡ್ಲಕ್ ಆಗಲ್ಲ. ಈಗ ಸಾವ್ಕಾರ ಹೇಳ್ದಂಗ ಇಲ್ಲಿ ಮಂಡ್ಯಾಗ ಮಾತಾಡೋದು ಬೇಡ ಸರ್. ನೀವು ಎಲ್ಲರೂ ಸಾವ್ಕಾರ ಹೇಳಿದ್ದನ್ನು ಕನ್ಸಿಡರ್ ಮಾಡೋಣ. ಮಾಡೋಣ ಸರ್. ಯಾವ್ದು ಒಳ್ಳೇದಾಗ್ತದೆ ನಮಗೆ ಕ್ರಾಸ್ ರೆಗ್ಯುಲೇಟರ್ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡೇ ನಾವು ಅಲ್ಲಿ ನೀರು ಕಳಿಸ್ಬೇಕಾಗ್ತದೆ. ಎಲ್ಲಿ ಇಲ್ಲಿ ಕಳಿಸ್ಬೇಕಾಗುತ್ತೆ. ಸೊ ಎರಡು ಫಿಸಿಬಿಲಿಟಿ ನಾವು ನೋಡಿ ಡಿಪೆಂಡಿಂಗ್ ನಮ್ಗೆ ಯಾವುದು ಎಕನಾಮಿಕ್ ಆಗ್ತೈತಿ, ಈಸಿನೂ ಆಗ್ತೈತಿ, ಶಾರ್ಟರ್ ಲೆಂತ್ ಆಯ್ತು ಎರಡು ಇದರಲ್ಲಿ ಸರ್ ಅಂದಂಗ ಮಳೆಗಾಲದಾಗ ಕೆಲವೊಂದು ಮಂದಿ ರೈತರು ಬೇಳೆ ನಾವು ನೀರನ್ನು ಹಾಕಿರ್ತಾರೆ. ಅವಾಗ ಇದನ್ನ ತುಂಬಿಕೊಂಡ್ರೆ ಬರ್ತಾರೆ ನಾವು. ಈಗ ಫಸ್ಟ್ ಬೇಸಿಕಲಿ ಇದು ಎದಕ್ಕಂದ್ರೆ ತುಪ್ಸಿ ಬಬಲೇಶ್ವರದಲ್ಲಿ ಒಟ್ಟು 6.3 TMC ನೀರು. 6.3 TMC ನೀರಲ್ಲಿ ಸಾವಳಗಿ ಇದಕ್ಕೆ ಲೆಕ್ಕಗೆ 0.8 TMC. ಇವರಿಗೆ ನಮಗ ತಿಕೋಟ ಹೋಬಳಿ ಗುಡಿ ಅಂತದ್ದು 5.5 TMC ನೀರು. 5.5 TMC ನೀರನ್ನ ಎತ್ತಾಕ ಅಲ್ಲಿ ಕೊಡಂಗಿರೋರು. ಯಾಕಂದ್ರೆ ಬ್ಯಾಸ್ಗಿ ಟೈಮ್ನಾಗ ಏನ್ ಮಾಡ್ತಾರ ಅಲ್ಲಿ ಕೊಡ 5.8 TMC ನೀವು ಮಳೆಗಾಲದಾಗ ಬೈರ್ತಾರ ಅವ್ರು ನೀರಿದ್ದಾಗ. ಬ್ಯಾಸ್ಗ್ಯಾಗ ಅವರು ಅಲೋ ಮಾಡಂಗಿಲ್ಲ. ಅದಕ್ಕೆ ನಾವು 5.5 TMC ಅದೆಲ್ಲ ಹೋಗಿ ಅಲ್ಲಿ ಹೊಡೆದಾಡಿ ಮಾಡ್ಕೊಡ್ರ ಕೇಳ್ರಿ 5.5 TMC ಈಗ ಹಾರ್ಡ್ಲಿ ನಾವು ಒಂದು 2 TMC ಯೂಸ್ ಮಾಡ್ತಾ ಇದೀವಿ. ಬರೋರು ಇನ್ನು ಅರೌಂಡ್ 3 TMC ನಮ್ಗೆ ಉಪಯೋಗ ಆಗ್ತಾ ಇಲ್ಲ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ. ಅದಕ್ಕೆ ಆ 3 TMCದಾಗ 1 TMC 3 TMC ಅಲ್ಲ 0.8 TMC 1 TMC ಅಷ್ಟು ನಾವು ಮಳೆಗಾಲದಾಗ ಇಲ್ಲಿ ತಂದು ಇಟ್ಕೋತಿದ್ವಿ. ಮುಂದೆ ಏನ್ ಮಾಡ್ತೀವಿ, ತುಬಚಿ ಬಬಲೇಶ್ವರ ಯೋಜನೆ ಇದು UKP 3ನೇ ಹಂತ ಇದ್ರಾಗ ಬರೋದಿಲ್ಲ. ಅದು ಇದಕ್ಕೆ FIC ನಡೆದದಾವು. ಈಗ FIC ಮುಗಿದ ಮೇಲೆ ಎಲ್ಲ ಹೊಲಗಳಿಗೆ ನೀರು ಕೊಡ್ತೀವಿ. ಇನ್ನೊಂದು ವರ್ಷನಾಗ ನೀರು ಕೊಡ್ತೀವಿ ಎಲ್ಲರಿಗೂ ಕೂಡ. ಅದು ಯಾವಾಗ ಒಂದು ಸೀಸನ್ದಾಗ ಖರೀಫ್ ಸೀಸನ್ದಾಗ. ರಬಿದಾಗ ಏನ್ ಮಾಡ್ತೈತಂದ್ರ FIC ನೀರು ಕೊಡಂಗಿಲ್ಲ ನಾವು. ರಬಿ ಟೈಮ್ನಲ್ಲಿ ಏನ್ ಇದು ನೀರು ಶೇಖರಣೆ ಮಾಡ್ಕೊಂಡಿರ್ತೀವಲ್ಲ 0.8 TMC ಈ ನೀರನ್ನ ನಾವು ಎಲ್ಲಾ ಕೆರೆಗಳಿಗೆ ಹಳ್ಳಗಳಿಗೆ ಕೊಟ್ಟು ಅಂತರ್ಜಲ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಅವಾಗನ FIC ಕೊಡಂಗಿಲ್ಲ. ಅವಾಗ ಬಾಂದಾರ ಚೆಕ್ ಡ್ಯಾಮ್ ಸಾಕು. ಬ್ಯಾಸ್ಗಿ ಟೈಮ್ನಾಗ ನೀವು ಒಂದ್ಸಲ ಫುಲ್ ಆದ್ರೂ ಸಾಕು. ಏಪ್ರಿಲ್ದಾಗ ಒಂದ್ಸಲ ಅವು ಫುಲ್ ಆಗಿ ಹೋದ್ರೆ ಸಾಕ್ರೆ ನಾವು ದಾಟೇ ಬಿಡ್ತೀವಿ. ನಾವು ಬೇಕಾದ ಮಾಡ್ಕೋಬೇಕು. ಈಗ ನಾವು DC2ಲಿಂದ ಈ ನಮ್ಮ ಸಂಗ್ರಹಾಲಯಕ್ಕೆ ತರೋದಕ್ಕೆ ಜಲ ಸಂಗ್ರಹಾಲಯಕ್ಕೆ ತರೋಕೆ ಇಲ್ಲಿಂದ ನಮ್ಮ ಇಪ್ಪಂಡಿಗೆ ರಿಸರ್ವರ್ ಬರೋದಕ್ಕೆ ಒಂದು ಗ್ರೇಡಿಯಂಟ್ ಒಳ್ಳೆ ಗ್ರೇಡಿಯಂಟ್ 29 ಮೀಟರ್ ಸ್ಲೋಪ್ ಸಿಗ್ತದೆ ಸರ್. ಆಮೇಲೆ ನಾವು ರೈತರಿಗೆ ಪೇಮೆಂಟ್ ಮಾಡಲಾರ್ದೆ ಭೂಮಿಯಾಗ ಹಾಕೊಂಡು ಬರೋದ್ರಿಂದ ನಮಗೆ ಸ್ಲೋಪ್ನು ಬೇಕು ಸರ್. ಈ ವೈ ಜಂಕ್ಷನ್ದಿಂದ ನಮ್ಗೆ ಗ್ರೇಡಿಯಂಟ್ ಸಿಗುದಿಲ್ಲ. ಆಮೇಲೆ ನಮ್ಮ ಫಂಕ್ಷನ್ ಸರ್ ನಿಮ್ಗೆ ಗೊತ್ತಾಯ್ತು ವಾಯ್ ಜಂಕ್ಷನ್ ನೀರು ಎಲ್ಲ ಕಡೆ ಹೋಗ್ಬೇಕು. 12 ಮೀಟರ್ ಡಿಫ್ರೆನ್ಸ್